ಚಿಕ್ಕಬಳ್ಳಾಪುರ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಹಿಳೆಯರೇ ಹೆಚ್ಚಾಗಿದ್ರು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೇಂದ್ರ ಸರ್ಕಾರ ಜಾರಿ ಮಾಡಲು ಉದ್ದೇಶಿಸಿದ್ದ ನಾರಿ ಶಕ್ತಿ ವಂದನಾ ಅಧಿನಿಯಮ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮಹಿಳೆಯರಿಗೆ ರಾಜಕೀಯ ಶಕ್ತಿ ತುಂಬಲು ಪ್ರಾಮಾಣಿಕ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಿತು. ಇದೇ ಕಾರಣಕ್ಕೆ ಸಂಸತ್ ವಿಶೇಷ ಅಧಿವೇಶನವನ್ನು ಕರೆಯಲಾಗಿತ್ತು. ಮೊದಲ ದಿನ ಮುಂಜಾನೆ 1 ಗಂಟೆಯವರೆಗೂ ಅಧಿವೇಶನದಲ್ಲಿ ಚರ್ಚೆ ನಡೆಯಿತು. ಆದರೆ ಇಂಡಿ ಮೈತ್ರಿಕೂಟ, ಸಮಾಜವಾದಿ ಪಕ್ಷ, ಡಿಎಂಕೆ ಸೇರಿದಂತೆ ಮೈತ್ರಿಕೂಟದ ಸದಸ್ಯರು ವಿರೋಧ ಮಾಡಿದ್ರು ಎಂದರು. ಕಾಂಗ್ರೆಸ್ ಇದೇನು ಹೊಸದಾಗಿ ಮಹಿಳಾ ಮೀಸಲಾತಿ ವಿರೋಧ ಮಾಡ್ತಿಲ್ಲ. ದೇಶದಲ್ಲಿ 60 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಮಹಿಳಾ ಮೀಸಲಾತಿ ನೀಡಲಿಲ್ಲ. 1996ರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಕಾಯ್ದೆ ತಂದಾಗ ಯಾರೂ ಬೆಂಬಲ ನೀಡಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಯತ್ನ ಮಾಡಿದ್ರು, ಆದರೆ ಫಲ ನೀಡಲಿಲ್ಲ. ಗೃಹಲಕ್ಷ್ಮಿ ಸಾಕು, ರಾಜ್ಯಲಕ್ಷ್ಮಿ ಯಾಕೆ ಎಂಬುದು ಕಾಂಗ್ರೆಸ್ನ ಉದ್ದೇಶ. 50% ಮಹಿಳೆಯರಿದ್ದಾರೆ, ಅವರಿಗೆ 33% ಮೀಸಲಾತಿ ನೀಡುವುದು ಅವರಿಗೆ ಇಷ್ಟವಿಲ್ಲ. ದೇಶದಲ್ಲಿ 15 ಕೋಟಿ ಶೌಚಾಲಯ, 4 ಕೋಟಿ ಮನೆಗಳ ನಿರ್ಮಾಣ ಮಾಡಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು. ಇದು ನಾವು ಪಾಸ್ ಮಾಡಿದರೆ ಕಾಂಗ್ರೆಸ್ಗೂ ಕ್ರೆಡಿಟ್ ಕೊಡ್ತಾ ಇದ್ವಿ, SJPಗೂ ಕೊಡ್ತಾ ಇದ್ವಿ, SP ಗೂ ಕೊಡ್ತಾ ಇದ್ವಿ, DMKಗೂ ಕೊಡ್ತಾ ಇದ್ವಿ. ನಾವು ಒಬ್ಬರು ಕ್ರೆಡಿಟ್ ತಗೊಳ್ತಾ ಇರಲಿಲ್ಲ. ಮೊನ್ನೆ ಪ್ರಧಾನಮಂತ್ರಿಗಳು ಪ್ರಾರಂಭದಲ್ಲೇ ಮಾತನಾಡ್ತಾ ಹೇಳಿದರು, ನನಗೆ ಕ್ರೆಡಿಟ್ ಬೇಡ, ಇದು ನರೇಂದ್ರ ಮೋದಿಗೆಲ್ಲ ಕ್ರೆಡಿಟ್ ಬರುತ್ತೋ ಅಂತ ನೀವು ವಿರೋಧ ಮಾಡೋಕ್ಕೆ ಹೋಗಬೇಡಿ, ಮಹಿಳೆಯರಿಗೆ ಕ್ರೆಡಿಟ್ ಎಲ್ಲ ನೀವೇ ತಗೊಳ್ಳಿ ಅಂದರು. ಇಷ್ಟು ಹೇಳಿದರೂ ಕೂಡ ಅವರು ಪಾಪ ಮಹಿಳಾ ಬಿಲ್ಲನ್ನು ಸೋಲೋ ಆಗಿ ಮಾಡಿದ್ದಾರೆ. ಹಾಗಾಗಿ ಆದರೂ ಕೂಡ ನಮ್ಮ ತಪ್ಪಿಲ್ಲದೇ ಇದ್ದರೂ ನಾವಿದನ್ನು ಪ್ರಾಮಾಣಿಕವಾಗಿ ತಂದಿದ್ದರು. ಭಾಳ ಮನನೊಂದಿದೆ ನಮಗೆ. ನಾನು ಅದಕ್ಕೋಸ್ಕರ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನನ್ನೆಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ನಾನು ಕ್ಷಮೆಯನ್ನು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಕ್ಷಮೆಯನ್ನು ಕೋರ್ತೆ. ರಾಜಕೀಯದ ವಿಚಾರ ಅಲ್ಲ ಇದು, ಈ ದೇಶದ ಪ್ರಗತಿಗೋಸ್ಕರ ಮಾಡಿದಂಥ ಒಂದು ದಿಟ್ಟ ನಿಲುವಿದು. ನಿಮಗೆ ಗೊತ್ತಿರಲಿ, ಅಮೇರಿಕಾ ಅಂತ ದೇಶದಲ್ಲಿ ಕೂಡ ಮಹಿಳಾ ಮೀಸಲಾತಿ ಇಲ್ಲ. ಯುರೋಪ್ ದೇಶಗಳಲ್ಲಿ ಕೆಲವಿದೆ, ಆಫ್ರಿಕಾ ದೇಶಗಳಲ್ಲಿ ಕೆಲವು ಕಡೆ ಇದೆ. ಆದರೆ ಇವತ್ತು ಭಾರತ ಯಾವ ಥರ ನಾವು ಯಾವಾಗಲೂ ಕೂಡ ನೋಡಿ, ನಮ್ಮ ಚರಿತ್ರೆಯಲ್ಲಿ, ನಮ್ಮ ನಾಗರಿಕತೆಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ನಾವು ಕೊಟ್ಕೊಂಡೇ ಬಂದಿದ್ದೀವಿ. ಹಾಗಾಗಿ ನಾವು ಮಹಿಳೆಯರಿಗೆ ಸ್ಥಾನಮಾನ ಮತ್ತು ಅವರನ್ನು ಪ್ರಗತಿಯಲ್ಲಿ ಜೋಡಣೆ ಮಾಡಿಕೊಂಡು ಕಲೆಕ್ಟಿವ್ ಆಗಿ ದೇಶವನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ಆಲೋಚನೆ. ಇಟ್ಸ್ ನಾಟ್ ಪೊಲಿಟಿಕಲ್. ಮುದ್ರಾ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳನ್ನು ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇವುಗಳ ಜೊತೆಗೆ ರಾಜಕೀಯ ಶಕ್ತಿ ನೀಡಿದರೆ ಮಹಿಳೆಯರು ಸಂಸದರು, ಶಾಸಕರಾಗಿ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗೆ ಕಾರಣವಾಗ್ತಿದ್ರು. ದೇಶ ವಿದೇಶದಲ್ಲೇ ಬೃಹತ್ ಶಕ್ತಿಯಾಗಿ ಹೊರಹೊಮ್ಮಲು ಅವಕಾಶವಿತ್ತು. ಮಹಿಳೆಯರನ್ನ ಅಡುಗೆ ಮನೆಗೆ ಸೀಮಿತ ಮಾಡಿ ಇವರಿಗೆ ಮತ ಹಾಕಲು ಮಾತ್ರ ಎಂದು ಕಾಂಗ್ರೆಸ್ ಭಾವಿಸಿದೆ. ಮಹಿಳೆಯರಿಗೆ ರಾಜಕೀಯ ಶಕ್ತಿ ನೀಡದೆ ಕಾಂಗ್ರೆಸ್ ಸೋಲಿಸಿದ. ಇದು ಅತ್ಯಂತ ಕರಾಳ ದಿನ ಎಂದರು. ಭಾರತದ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಹಾರಗಳಲ್ಲಿ ಇದು ಕರಾಳ ಕ್ಷಣ. ಈ ಪಾಪಕ್ಕೆ ಇಂಡಿ ಮೈತ್ರಿಕೂಟದ ಪಕ್ಷಗಳು ಬೇಷರತ್ತಾಗಿ ಮಹಿಳೆಯರಿಗೆ ಕ್ಷಮೆಯಾಚಿಸಬೇಕು. ಉತ್ತರ ಭಾರತ, ದಕ್ಷಿಣ ಭಾರತ ಎಂದು ಪ್ರತ್ಯೇಕ ಮಾಡುವುದೇ ಡಿಎಂಕೆ ಕೆಲಸ. CAA ತರುವಾಗ, 370ನೇ ವಿಧಿ ತೆಗೆಯುವಾಗ, ರಾಮ ಮಂದಿರ ನಿರ್ಮಾಣ ಮಾಡುವಾಗ, ನೂತನ ಶಿಕ್ಷಣ ನೀತಿ ಸೇರಿದಂತೆ ಎಲ್ಲಾ ವಿಚಾರಗಳಿಗೂ ವಿರೋಧ ಮಾಡುವುದೇ ಡಿಎಂಕೆ ಮತ್ತು ಕಾಂಗ್ರೆಸ್ನ ಕೆಲಸವಾಗಿದೆ. ಇಂಥವರಿಂದ ದೇಶದ ಮಹಿಳೆಯರಿಗೆ ನ್ಯಾಯ ಸಿಗಲು ಸಾಧ್ಯವಿಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಅವ್ರೇನು ತಿಳ್ಕೊಂಡಿದ್ದಾರೆ, ಮಹಿಳೆಯರು ಇರೋದೇ ಮನೆಯಲ್ಲಿ ಬಹುಶಃ ಅಡುಗೆ ಮಾಡಲಿಕ್ಕೋ ಅಥವಾ ಮಕ್ಕಳ ಆರೈಕೆ ಮಾಡಲಿಕ್ಕೋ, ಹಿರಿಯರನ್ನು ನೋಡ್ಕೊಳ್ಳಿಕ್ಕೆ ಮತ್ತು ಇವರಿಗೆ ವೋಟ್ ಬೇಕಾಗಿರುವಂಥ ಸಂದರ್ಭದಲ್ಲಿ ಸಾಲು ಸಾಲಾಗಿ ನಿಂತು ಇವರಿಗೆ ವೋಟ್ ಹಾಕಲಿಕ್ಕೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಕೇವಲ ಮತ ಕೊಡ್ಲಿಕ್ಕಷ್ಟೇ ಅವರು ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಮತ ಹಾಕ್ಸ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಇವತ್ತು ಅವರಿಗೆ ವೋಟಿಂಗ್ ಪವರ್ ಇದೆ, ಅದು ಮಾತ್ರ ಸಾಕಾಗಲ್ಲ. ಪೊಲಿಟಿಕಲ್ ಪವರ್ ಬೇಕಾಗಿತ್ತು, ರಾಜಕೀಯ ಶಕ್ತಿ ಬೇಕಾಗಿತ್ತು. ಅವರು ಅದನ್ನು ಮಾಡೋದಕ್ಕೆ ನಮಗೆ ತೊಂದರೆ ಕೊಟ್ಟು ಈ ಕಾಯ್ದೆಯ ಸೋಲು ಈ ದೇಶದ 70 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.